ಹಾಗೆ ಸನಾತನ ಧರ್ಮದ ಶ್ರೇಷ್ಠ ಮಾಸವಾದ ಶ್ರಾವಣ ಮಾಸ ಯಾಕಂತಂದ್ರೆ ಅದ್ಭುತ ಶ್ರಾವಣ ಮಾಸ. ಯಾಕಂದರೆ ಪ್ರತಿ 11 ತಿಂಗಳು ಕೂಡ ನಾವು ಏನಪ್ಪ ಅಂತಂದ್ರೆ ಸಂಸಾರಿಕವಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ತಿದ್ವಿ. ಆದರೆ ಒಂದು ತಿಂಗಳು ಮಾತ್ರ ಒಂದು ಆಧ್ಯಾತ್ಮಿಕ ಮತ್ತು ಒಂದು ನಮ್ಮ ವೈಯಕ್ತಿಕವಾಗಿ ಯಾವುದೇ ದುಶ್ಚಟ ಬಿಟ್ಟು ನಾವು ಒಳ್ಳೆಯ ರೀತಿಯಲ್ಲಿ ಬದುಕು ಕಟ್ಕೋಬೇಕು ಅನ್ನೋ ನಿಟ್ಟಿನಾಗ ಇಲ್ಲಿ ನಮ್ಮ ಕೇಸರಿ ಬೆಟ್ಟದಲ್ಲಿ ದ್ವಿತೀಯ ಸಾಂಬ ಶಿವಯೋಗೀಶ್ವರ ಏನಪ್ಪ ಅಂತಂದ್ರೆ ಒಳ್ಳೆಯ ರೀತಿಯಲ್ಲಿ ಮಹಾಪೂಜೆ ನಡೆಸ್ಕೊಂಡು ಬರ್ತದೆ. ಯಾಕಂತಂದರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತೇಳಿ ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸದ್ಭಕ್ತಿಯನ್ನು ಪಡೆದುಬಿಟ್ಟು ಪ್ರತಿಯೊಂದು ಮನೆಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಬದುಕಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಮಹಾಪೂಜೆಯನ್ನು ಮಾಡ್ತದೆ. ನೋಡ್ತಿರ್ಬೋದು ಬಹಳ ಅದ್ಭುತವಾಗಿ. ಯಾಕಂತಂದರೆ ಎಲ್ಲ ಕಡೆಯಿಂದ ನಾವು ನೋಡ್ತಿರ್ತೀವಿ ಎಲ್ಲ ಸ್ವಾಮೀಜಿಗಳು ಯಾವ ಥರ ಪೂಜೆ ಮಾಡ್ತಾರೆ ಅಂತೇಳಿ. ಇಲ್ಲಿ ವಿಶೇಷವಾದ ಪೂಜೆ ಯಾಕಂತಂದರೆ ಒಳ್ಳೆ ರೀತಿಯ ದೀಪಾಲಂಕಾರ, ಎಲ್ಲ ದೀಪಗಳು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಜ್ಯೋತಿರ್ಮಯವಾಗ ಅಂತ ಹೇಳ್ಬಿಟ್ಟು ಏನು ಜ್ಯೋತಿರ್ಮಯ ಸ್ವರೂಪ ವಿಶ್ವಮಂಗಲ್ಯ ಮೂರ್ತಿ ಅಂತ ಏನಾದರೂ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಅದ್ಭುತ ಒಂದು ಕಾರ್ಯ ಇಲ್ಲಿ ನಡೀತಿದೆ. ಹಾಗಾಗಿ ಬಹಳ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈಗ ನೋಡ್ತಿರ್ಬೋದು ಯಾಕಂತಂದರೆ ಯಾವ ರೀತಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಹಾಳಾಗ್ತದೆ ಅಂತೇಳಿ. ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಏನಪ್ಪ ಅಂತಂದ್ರೆ ಒಂದು ಬೇರೆ ಒಂದು ಯಾವುದೇ ಒಂದು ಮಾಧ್ಯಮ ಆಗಲಿ ಧಾರಾವಾಹಿಗಳಾಗಲಿ ಇದರಿಂದ ದುಶ್ಚಟಕ್ಕೆ ಹಾಳಾಗಿ ಏನಪ್ಪ ಅಂತಂದ್ರೆ ಸುಸೈಡ್ ಮಾಡ್ಕೊತಾ ಇದ್ದಾರೆ. ಅವರಿಗೆ ಒಂದು ಆಧ್ಯಾತ್ಮಿಕ ಸಂಸ್ಕಾರ ಸಂಸ್ಕೃತಿ ಕೊಡಬೇಕು ಅಂತಂದರೆ ಅದು ಎಲ್ಲಿ ಸಾಧ್ಯ ಅದ ಅಂತಂದ್ರೆ ಅದು ಮಠಗಳಲ್ಲಿ ಸಾಧ್ಯ ಅದ. ನೀವು ನೋಡ್ತಿರ್ಬೋದು ಅನೇಕ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಶಿಕ್ಷಣ ಕೊಡ್ತದೆ. ಆ ಶಿಕ್ಷಣ ಪಡೆದುಬಿಟ್ಟು ವ್ಯಕ್ತಿಗಳು ಯಾವ ರೀತಿ ಆಗ್ತಾರೆ ಅಂತ ನಮಗೆಲ್ಲರೂ ಕೂಡ ಗೊತ್ತಿದೆ. ಯಾಕಂತಂದ್ರೆ ಅವರ ಸಂಸ್ಕಾರನೇ ಇಲ್ಲ. ಹೇಗೆ ತಂದೆ ತಾಯಿರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಮಕ್ಕಳಿಗೆ ಹಣ ಮಾಡುವಂಥ ಒಂದು ಫ್ಯಾಕ್ಟ್ರಿ ತಯಾರು ಮಾಡ್ತಿದ್ದಾರೆ ಹೊರತಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಇಲ್ಲ. ನೀವು ನೋಡ್ತಿರ್ಬೋದು ಕರ್ನಾಟಕದಲ್ಲಿ ಬಹಳಷ್ಟು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತದೆ. ಕಾರಣ ಏನು ಅಂತಂತಂದ್ರೆ ಮಕ್ಕಳಿಗೆ ಅತ್ಯಂತ ಶಿಕ್ಷಣ ಹೆಚ್ಚು ಬಂತು, ಆದರೆ ಸಂಸ್ಕೃತಿ ಇಲ್ವಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಪರಮ ಪೂಜ್ಯ ದ್ವಿತೀಯ ಸಾಂಬ ಶಿವಯೋಗೇಶ್ವರು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ತಂದೆ ತಾಯಂದಿರ ದೇವರು ಅನ್ಕೊಂಬಿಟ್ಟು ಅವ್ರನ್ನ ಪೂಜೆ ಮಾಡೋ ಮುಖಾಂತರ ಪ್ರತಿಯೊಂದು ಕೂಡ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಆಧ್ಯಾತ್ಮಿಕ ಶ್ರೇಷ್ಠತೆ ಬೆಳಿಬೇಕು, ಆಮೇಲೆ ನಮ್ಮ ಸನಾತನ ಸಂಸ್ಕೃತಿ ಆಚಾರ ವಿಚಾರ ಬೆಳೆದು ನಮ್ಮ ಭಾರತ ವಿಶ್ವಗುರು ಆಗಬೇಕು ಅನ್ನೋ ನಿಟ್ಟಿನಲ್ಲಿ